ಮಾದಕ ದ್ರವ್ಯ ವಿರೋಧಿ ಮಾಸಾಚರಣೆ ಅಂಗವಾಗಿ ಕೆಜಿಎಫ್ನಲ್ಲಿ ಬೃಹತ್ ಜಾಗೃತಿ ಜಾಥಾ. ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಕೆಜಿಎಫ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ನಗರದಾದ್ಯಂತ ಜಾಗೃತಿ ಜಾಥಾ ನಡೆಸಲಾಯಿತು. ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯಿಂದ ಆರಂಭವಾದ ಜಾಗೃತಿ ಜಾಥಾ ಆಂಡ್ರಸನ್ ಪೇಟೆವರೆಗೆ ಸಾಗಿದ ಜಾಥಾ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಇದು ಕೆಜಿಎಫ್ ಜಿಲ್ಲಾ ಪೊಲೀಸ್ ಪ್ರಕಟಣೆ. ಪ್ರಿಯ ನಾಗರಿಕರೇ, ನಿಮಗೊಂದು ಶುಭ ಸುದ್ದಿ. ಸುಮಾರು 25 ವರ್ಷಗಳ ಬಳಿಕ ಕೆಜಿಎಫ್ ಜನತೆಯ ಹೆಮ್ಮೆಯ ಪ್ರತೀಕವಾಗಿರುವ ಐತಿಹಾಸಿಕ ಜಿಮ್ಖಾನಾ ಫುಟ್ಬಾಲ್ ಮೈದಾನ ಮತ್ತೆ ಕ್ರೀಡಾಭಿಮಾನಿಗಳ ಸ್ವಾಗತಕ್ಕೆ ಸಜ್ಜಾಗಿದೆ. ಇದೇ ಜೂನ್ 27ರಂದು ಬೆಳಗ್ಗೆ 8 ಗಂಟೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಖೇಲೋ ಇಂಡಿಯಾ, ಬಿಜಿಎಂಎಲ್ ಹಾಗೂ ಕೆಜಿಎಫ್ ಜಿಲ್ಲಾ ಪೊಲೀಸ್ ಸಹಯೋಗದಲ್ಲಿ ಪ್ರತಿಷ್ಠಿತ ಗೋಲ್ಡ್ ರಶ್ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ ದೊರೆಯಲಿದೆ. ಕ್ರೀಡಾ ಪ್ರೇಮಿಗಳು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಾವಳಿಯನ್ನು ವೀಕ್ಷಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂತೆ ವಿನಂತಿಸಲಾಗಿದೆ. ಪ್ರಿಯ ಯುವಕರೇ, ಕ್ರೀಡೆಯೇ ಶಕ್ತಿ, ಕ್ರೀಡೆಯೇ ಆರೋಗ್ಯ, ಕ್ರೀಡೆಯೇ ಉತ್ತಮ ಭವಿಷ್ಯ. ಆದರೆ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳು ನಿಮ್ಮ ಜೀವನವನ್ನು ಹಾಳು ಮಾಡುವ ಶತ್ರುಗಳಾಗಿವೆ. ಹಾಗಾಗಿ ಕ್ರೀಡೆಯನ್ನು ಆರಿಸಿ, ನಶೆಯನ್ನಲ್ಲ. ವಿಜೇತರು ಕ್ರೀಡೆಯಲ್ಲಿ ಮಿಂಚುತ್ತಾರೆ, ಡ್ರಗ್ಸ್ ಜೊತೆ ಅಲ್ಲ. ನಶೆ ಮುಕ್ತ ಯುವಜನತೆ, ಬಲಿಷ್ಠ ರಾಷ್ಟ್ರದ ಶಕ್ತಿ. ಕೆಜಿಎಫ್ ಜಿಲ್ಲಾ ಪೊಲೀಸ್ ಹಮ್ಮಿಕೊಂಡಿರುವ ಡ್ರಗ್ ಫ್ರೀ ಕೆಜಿಎಫ್ ಅಭಿಯಾನಕ್ಕೆ ನಿಮ್ಮ ಬೆಂಬಲ ನೀಡಿ. ಡ್ರಗ್ಸ್ ಸಂಬಂಧಿತ ಯಾವುದೇ ಮಾಹಿತಿ ಇದ್ದಲ್ಲಿ ತಕ್ಷಣವೇ ಪೊಲೀಸರಿಗೆ ತಿಳಿಸಿ. ಪೊಲೀಸ್ ಸಹಾಯವಾಣಿ 112, ಕೆಜಿಎಫ್ ಜಿಲ್ಲಾ ಕಂಟ್ರೋಲ್ ರೂಮ್ 9480802700. ಹಾಗೆಯೇ ಮನಸ್ ಸಹಾಯವಾಣಿ 1933. ಬನ್ನಿ, ಒಟ್ಟಾಗಿ ಆಡೋಣ, ಒಟ್ಟಾಗಿ ಡ್ರಗ್ ಮುಕ್ತ ಕೆಜಿಎಫ್ ನಿರ್ಮಿಸೋಣ. ನಶೆ ಮುಕ್ತ ಭಾರತ ನಮ್ಮ ಧ್ಯೇಯ. ಧನ್ಯವಾದಗಳು.